Welcome to KVK Educate Center. Today in this class I am going to discuss the poet A Grandma Climbs a Tree, written by Ruskin Bond. Before going to the poem, here we will discuss some of the points about Ruskin Bond. Ruskin Bond was an Indian author and he is also known as Anglo-Indian writer. He wrote on many novels and as well as poetry. The first novel written by Ruskin Bond was The Room on the Roof, and the poetry written by Ruskin Bond was the majorly I will discuss here two poetries. One is It's Wonderful Life and another one is Till the Last Leaf Falls. These two major poetry written by Ruskin Bond. The award won by Ruskin Bond was one is Padma Bhushan and another one is Padma Shri. These two major awards won by Ruskin Bond, and here we will discuss the introduction part of the poem. Here the poem revolves around the poet grandmothers, and also here two things we must have to understand here: what the poem was and why the poem was. Here what the poem was is nothing but the poem deals and discusses about the grandmother, and also how the poet describes his grandmother. And here the poem deals and discusses about memories and experience of the grandmother. And also here the poem deals and discusses about the spirit means nothing but the energy of the grandmother. And why we need to study the poem. Here we need to study the poem how the grown up woman continues her childish habits and as well as the desires. Here we will come to know how the grown up woman means nothing but here how the poet's grandmother continues her childish habits and as well as desires. Here the poet describes her grandmother like, my grandmother was a genius. And would you like to know why? Because she could climb a tree. Even is the tree is spreading or a height, it doesn't matter for my grandmother. And also here she could up the branches in the trees, and the last when she climbed the tree she was 62. And since our childhood she had this as a gift. And also here she is happier in the tree than in a lift. ಇಲ್ಲಿ ಏನಾಗುತ್ತೆ ರೀ, ಅವ್ರ ಪೋಯೆಟ್ ಹೆಂಗೆ ಡಿಸ್ಕ್ರೈಬ್ ಮಾಡ್ತಾರೆ ಅವ್ರ ಗ್ರ್ಯಾಂಡ್ ಮದರ್ನ, ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್ ಅಂದ್ರೆ ನಥಿಂಗ್ ಬಟ್ ಹಿಯರ್ ದ ಯೂನಿಕ್ ಒನ್ ಆರ್ ಅ ಟ್ಯಾಲೆಂಟೆಡ್ ಒನ್. ನಮ್ಮ ಗ್ರ್ಯಾಂಡ್ ಮದರ್ ಏನದಾರಲ್ಲ ಅವರು ಮೇಧಾವಿ ಅಂತ, ಯಾರು ಪೋಯೆಟ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ವುಡ್ ಯು ಲೈಕ್ ಟು ನೋ ವೈ? ನೀವು ಯಾಕಂತ ತಿಳ್ಕೊಬೇಕಾ? ಬಿಕಾಸ್ ಯಾಕಂದರೆ ಮೈ ಗ್ರ್ಯಾಂಡ್ ಮದರ್ ಕುಡ್ ಕ್ಲೈಮ್ ಎ ಟ್ರೀ. ನಮ್ಮ ಅಜ್ಜಿ ಏನಿದಾರಲ್ಲ ಅವರು ಮರವನ್ನು ಹತ್ತಾರ. ಈಸ್ ದ ಟ್ರೀ ವಾಸ್ ಸ್ಪ್ರೆಡ್ಡಿಂಗ್ ಆರ್ ಅ ಹೈ, ಇಟ್ ಡಸಂಟ್ ಮ್ಯಾಟರ್ ಫಾರ್ ಮೈ ಗ್ರ್ಯಾಂಡ್ ಮದರ್. ಅಂತಂದರೆ ಆ ಮರ ಅಗಲವಾಗಾದರೂ ಇರಲಿ ಉದ್ದವಾಗಾದರೂ ಇರಲಿ, ಇಟ್ ಡಸಂಟ್ ಮ್ಯಾಟರ್ ಫಾರ್ ಮೈ ಗ್ರ್ಯಾಂಡ್ ಮದರ್. ಏನಂತಾರೆ ಅವರು, ಮರ ಅಗಲವಾಗಾದರೂ ಇರಲಿ ಉದ್ದವಾಗಾದರೂ ಇರಲಿ, ಅದು ನಮ್ಮ ಅಜ್ಜಿಗೆ ಮ್ಯಾಟರೇ ಆಗಲ್ಲ. ಮತ್ತು ಶಿ ಕುಡ್ ಅಪ್ ದಿ ಬ್ರಾಂಚಸ್ ಇನ್ ದ ಟ್ರೈಸ್. ಬ್ರಾಂಚಸ್ ಅಂತಂದ್ರೆ ಮರದ ರಂಬೆ ಕೊಂಬೆ ಏನಿರ್ತಾವಲ್ಲ ಅದನ್ನ ಸೆಕೆಂಡ್ಸ್ ಒಳಗೆ ಹತ್ತಾರ ನಮ್ಮ ಅಜ್ಜಿ. ಅಂದರೆ ಟೈಮೇ ತೊಗೊಳಲ್ಲ, ಸೆಕೆಂಡ್ಸ್ ಒಳಗೆ ಹತ್ತದ, ಕ್ಷಣ ಮಾತ್ರದಲ್ಲಿ ಅದನ್ನು ಏರ್ತಾಳ ನಮ್ಮ ಅಜ್ಜಿ. ಯಾರಜ್ಜಿ? ಪೋಯೆಟ್ ಅವ್ರ ಅಜ್ಜಿ. ಆ್ಯಂಡ್ ಆಲ್ಸೋ ವೆನ್ ಶಿ ಕ್ಲೈಮ್ಡ್ ದ ಟ್ರೀ, ದ ಲಾಸ್ಟ್ ವೆನ್ ಶಿ ಕ್ಲೈಮ್ಡ್ ದ ಟ್ರೀ ಶಿ ವಾಸ್ 62. ಅವಳು ಕೊನೆಯ ಬಾರಿ ಮರವನ್ನು ಏರಿದಾಗ ಅವಳ ವಯಸ್ಸು ಎಷ್ಟಾಗಿತ್ತು? 62 ವರ್ಷ ಆಗಿತ್ತು. 62 ವಯಸ್ಸಾಗಿತ್ತು ಅವಳಿಗೆ. ಯಾರಿಗೆ? ನಮ್ಮ ಅಜ್ಜಿಗೆ ಅಂದ್ರೆ ಪೋಯೆಟ್ ಅವ್ರ ಅಜ್ಜಿಗೆ. ಆ್ಯಂಡ್ ಹಿಯರ್ ಸಿನ್ಸ್ ಎವರ್ ಚೈಲ್ಡ್ಹುಡ್ ಅಂತಂದರೆ ಇವತ್ತು ನಿನ್ನೆಯಿಂದ ನಮ್ಮ ಅಜ್ಜಿ ಮರವನ್ನು ಏರ್ತಾ ಇಲ್ಲ. ಸಿನ್ಸ್ ಎವರ್ ಚೈಲ್ಡ್ಹುಡ್ ಅಂತಂದರೆ ಅವಳು ಬಾಲಕಿ, ಅವಳ ಬಾಲ್ಯದಲ್ಲಿದ್ದಾಗಲೇ ಅವಳು ಮರ ಏರುವುದನ್ನು ಕಲ್ತಿದ್ದಾಳೆ ಅಂತ ಹೇಳ್ತಾರೆ. ಯಾರು? ಪೋಯೆಟ್. ಆ್ಯಂಡ್ ಶಿ ಹ್ಯಾಡ್ ದಿಸ್ ಆಸ್ ಎ ಗಿಫ್ಟ್. ಅವಳು ಇದನ್ನು ವರವಾಗಿ ಪಡೆದುಕೊಂಡು ಬಂದಿದ್ದಾಳೆ. ಯಾರು? ಪೋಯೆಟ್ ಅವ್ರ ಅಜ್ಜಿ. ಆ್ಯಂಡ್ ಶಿ ಈಸ್ ಹ್ಯಾಪಿಯರ್ ಇನ್ ಅ ಲಿಫ್ಟ್ ಶಿ ಈಸ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಅಂತಂದ್ರೆ ಏನಾಗುತ್ತೆ ರೀ ಇಲ್ಲೇ, ಶಿ ಈಸ್ ಹ್ಯಾಪಿಯರ್ ಇನ್ ಎ ಟ್ರೀ. ಅವಳು ಮರದಲ್ಲಿ ಕಾಣೋ ಖುಷಿ ಮತ್ತು ಸಂತೋಷವನ್ನು ಲಿಫ್ಟಲ್ಲಿ ಕಾಣುವುದಿಲ್ಲ. ಮರದಲ್ಲಿ ವ್ಯಕ್ತಪಡಿಸೋ ಖುಷಿ ಮತ್ತು ಸಂತೋಷವನ್ನು ಲಿಫ್ಟಲ್ಲಿ ಅವಳು ವ್ಯಕ್ತಪಡಿಸೋದಿಲ್ಲ. ಶಿ ಈಸ್ ಹ್ಯಾಪಿಯರ್ ಇನ್ ದ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಅಂತಂದ್ರೆ ಲಿಫ್ಟ್ ಒಳಗಿಂತ ಮರದಲ್ಲಿಯೇ ಅವಳು ಜಾಸ್ತಿ ಖುಷಿ ಮತ್ತು ಸಂತೋಷವನ್ನು ಕಾಣ್ತಾಳ. ಯಾರು? ಪೋಯೆಟ್ ಅವ್ರ ಅಜ್ಜಿ. ಯಾರು ಹೇಳ್ತಾರೆ ಇದನ್ನ? ಪೋಯೆಟ್ ಅವ್ರು ಹೇಳ್ತಾರೆ. ಯಾರಿಗೆ? ಓದುಗರಿಗೆ ಹೇಳ್ತಾರೆ. ನೆಕ್ಸ್ಟ್ ಏನಾಗೈತಿ, ಶಿ ಥಾಟ್ ಟು ಕ್ಲೈಮ್ ಎ ಟ್ರೀ ವೆನ್ ಶಿ ವಾಸ್ 6-year-old girl and by her brother. means here nothing but she learned it from her loving brother at the age of 6. ಅವಳು ಇದನ್ನ ಮರವನ್ನು ಯಾವಾಗ ಕಲಿತ್ಲು, ಯಾರಿಂದ ಕಲಿತ್ಲು ಅಂತಂದರೆ ಅವಳು ಯಾವ ವಯಸ್ಸಲ್ಲಿದ್ದ ಕಲಿತ್ಲು? 6 ವರ್ಷದ ಬಾಲಕಿ ಇದ್ದಾಗ ನಮ್ಮ ಅಜ್ಜಿ ಮರವನ್ನು ಏರೋದನ್ನು ಕಲಿತ್ಲು. ಮತ್ತು ಯಾರಿಂದ? ಬೈ ಹರ್ ಲವಿಂಗ್ ಬ್ರದರ್. ಅವಳು ಅತಿಯಾಗಿ ಹೆಚ್ಚು ಪ್ರೀತಿಸುವ ಅವಳ ಅಣ್ಣನಿಂದ ಕಲಿತ್ಲು. ಯಾರ ಅಣ್ಣನಿಂದ? ನಮ್ಮ ಅಜ್ಜಿಯವರ ಅಣ್ಣನಿಂದ ನಮ್ಮ ಅಜ್ಜಿ ಕಲಿತ್ಲು. ಏನನ್ನು ಕಲಿತ್ಲು? ಮರವನ್ನು ಏರೋದನ್ನು ಕಲಿತ್ಲು. ಯಾರು? ನಮ್ಮ ಅಜ್ಜಿ ಅಂದರೆ ಪೋಯೆಟ್ ಅವ್ರ ಅಜ್ಜಿ.
ಶಿ ಲರ್ನ್ ಇಟ್ ಫ್ರಮ್ ಅವರ್ ಲವ್ವಿಂಗ್ ಬ್ರದರ್ ಎಟ್ ದ ಏಜ್ ಆಫ್ 6 ಅಂತಂದ್ರೆ ಇಲ್ಲಿ ಏನ್ರಿ, ಅವಳು ಹೆಚ್ಚಾಗಿ ಪ್ರೀತಿಸೋ ಅವಳ ಅಣ್ಣನಿಂದ ಕಳಿತ್ಲು ಮರವನ್ನು ಏರೋದು. ಯಾವಾಗ? ವೆನ್ ಶಿ ವಾಸ್ 6 year old ಗರ್ಲ್, ಅವಳು 6 ವರ್ಷದ ಬಾಲಕಿ ಇದ್ದಾಗ. ಇವನ್ ಎಟ್ ದ ಏಜ್ ಆಫ್ 62 ಶಿ ಕುಡ್ ಕ್ಲೈಮ್ ದ ಟ್ರೀ. ಏನು ಹೇಳ್ತಾರೆ ನೋಡ್ರಿ, ಇವನ್ ಎಟ್ ದ ಅವಳು 62ನೇ ವಯಸ್ಸಲ್ಲಿ ಇರುವಾಗೂ ಸಹ ಅವಳು ಮರವನ್ನು ಏರ್ತಾಳೆ. ಮತ್ತು here the family members and relative and as well as neighbors were suggested to her to stop to climbing a tree. And people says here it was disgraceful, it was not a graceful. ಇಲ್ಲೇ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಸಂಬಂಧಿಕರು, ನೆರೆಹೊರೆಯವರು ಏನಂತಂದ್ರೆ ಅವರು ಸಜೆಷನ್ ಮಾಡಿದ್ರು. ಸಜೆಷನ್ ಅಂತಂದ್ರೆ ಇದನ್ನ ಮಾಡಿದ್ರು, ಏನದು ಸೂಚಿಸಿದ್ರು. ಏನಂತ ಸೂಚಿಸಿದವರು? ಮರವನ್ನು ಏರೋದನ್ನ ಬಿಡಬೇಕಂತ ಸೂಚಿಸಿದ್ರು ಅವರು. ಯಾರಿಗೆ? ಅಜ್ಜಿಗೆ, ಪೋಯೆಟ್ ಅವ್ರ ಅಜ್ಜಿಗೆ. ಯಾಕಂತಂದ್ರೆ ಇಟ್ ವಾಸ್ ಡಿಸ್ಗ್ರೇಸ್ಫುಲ್, ಇಟ್ ವಾಸ್ ನಾಟ್ ಅ ಗ್ರೇಸ್ಫುಲ್, ಇಟ್ ವಾಸ್ ಅ ಡಿಸ್ಗ್ರೇಸ್ಫುಲ್. ನಾಟ್ ಗ್ರೇಸ್ಫುಲ್ ಅಂತಂದ್ರೆ ಅದು ಗೌರವವನ್ನು ತಂದು ಕೊಡಲ್ಲ ನಿನಗೆ ಈ ವಯಸ್ಸಲ್ಲಿ, ಅದು ಏನ ಅವಮಾನವಾಗಿ ಕಾಣುತ್ತದೆ. ಯಾಕಂದ್ರೆ ಇದು ನಿಂದು ವಯಸ್ಸು ಮರವನ್ನು ಏರುವ ವಯಸ್ಸಲ್ಲ, ಹಂಗಾಗಿ ಅದು ಡಿಸ್ಗ್ರೇಸ್ಫುಲ್ ಆಗಿ ಕಾಣ್ತತಿ ಅಂತಂದ್ರೆ ಯಾರಂತಂದ್ರೆ ಪೀಪಲ್ಸ್ ಅಂತಂದ್ರೆ ಏನಂತಂದ್ರೆ ಪೀಪಲ್ ಸೇಸ್ ದಟ್ ಇಟ್ ವಾಸ್ ಎ ಡಿಸ್ಗ್ರೇಸ್ಫುಲ್ ಫಾರ್ ಯು ಅಂತಂದ್ರೆ ಅದು ಒಂಥರ ನಾಚಿಕೆಗೇಡು ಅದು. ಏನದು? ಮರವನ್ನು ಏರೋದು. ಈ ವಯಸ್ಸಲ್ಲಿ ನೀ ಮರವನ್ನು ಏರುತ್ತೀಯ ಅಂತಂದ್ರೆ ಅದು ನಾಚಿಕೆಗೇಡು, ಅದು ನಿನಗೆ ಗೌರವವನ್ನು ತಂದು ಕೊಡಲ್ಲ ಅಂತ ಅಂದ್ರಿ. ಯಾರಂದ್ರೆ ನೆರೆಹೊರೆಯದವರು ಮತ್ತು ಸಂಬಂಧಿಕರು, ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ನೇಬರ್ಸ್ ಯಾರ್ಯಾರು ಇದ್ರಲ್ಲ ಅವ್ರು ಹೇಳಿದ್ರು. ಮತ್ತೇನು ಹೇಳಿದ್ರು ಅಂದ್ರೆ ಇಲ್ಲೇ, ಆ್ಯಂಡ್ ಆಲ್ಸೋ ನಾವು ಪೋಯೆಟ್ಸ್ ಗ್ರ್ಯಾಂಡ್ ಮದರ್ ಅವಾಯ್ಡೆಡ್ ದೇರ್ ಸಜೆಷನ್ಸ್. ಅವ್ರ ಸಜೆಷನ್ ಏನು ಕೊಟ್ಟಿದ್ರಲ್ಲ ಇದು ಡಿಸ್ಗ್ರೇಸ್ಫುಲ್ ಅಂತಂದ್ರೆ ಅದನ್ನು ಅವಾಯ್ಡ್ ಮಾಡಿದ್ಲಕ್ಕಿ. ಯಾರು? ಪೋಯೆಟ್ ಅವ್ರ ಗ್ರ್ಯಾಂಡ್ ಮದರ್. ಅದು ತಲೆ ಕೆಡಿಸ್ಕೊಳ್ಳಿಲ್ಲ ಆಕಿ ಎದ್ರ ಬಗ್ಗೆ. ಅವ್ರು ಏನೇನು ಹೇಳಿದ್ರಲ್ಲ ಇದು ಡಿಸ್ಗ್ರೇಸ್ಫುಲ್ ಅಂತಂದು. ಬಟ್ ಅವಳಿಗೆ ತಲೆಯಾಗ ನಾನು ಮರವನ್ನು ಏರ್ಬೇಕು, ಮರವನ್ನು ಏರಿ ಕುಂದಿರ್ಬೇಕು. ಯಾಕಂದ್ರೆ ಅದೊಂದು ಹ್ಯಾಬಿಟ್ ಆಗಿತ್ತು ಅವಳಿಗೆ. ಸಣ್ಣ ವಯಸ್ಸೊಳಗಿಂದ ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ಲು ಅವಳು, ಏನನ್ನ? ಮರವನ್ನು ಏರೋದನ್ನ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ನಾವು ಪೀಪಲ್ ವೇರ್ ಫಿಯರ್ಡ್ ದಟ್ ಗ್ರ್ಯಾನಿ ವಿಲ್ ಫೆಲ್ ಆನ್ ದಿ ಟ್ರೀ ಒನ್ ಡೇ. ಏನಂತಂದ್ರೆ ಅವ್ರು ಹೆದರಿದ್ರು. ಎದಕ್ಕೆ ಹೆದರಿದ್ರು? ಅಜ್ಜಿ ಒಂದಿನ ಬೀಳ್ತಾಳ, ಎಲ್ಲಿಂದ? ಮರದ ಮೇಲಿಂದ ಬೀಳ್ತಾಳ ಅಂತ ಹೆದರಿದ್ಲು ಅವರು. ಯಾರು? ಪೀಪಲ್ಸ್ ಹೆದರಿದ್ರು. ಏನಂತ ಹೆದರಿದ್ರು? ನಮ್ಮ ಅಜ್ಜಿ ಒಂದಿನ ಮರದಿಂದ ಆ ಅಜ್ಜಿ, ಪೋಯೆಟ್ ಅವ್ರ ಅಜ್ಜಿ ಏನಿದಾರಲ್ಲ ಅವರು ಮರದಿಂದ ಒಂದಿನ ಬೀಳ್ತಾರ ಅಂತ ಹೆದರಿದ್ರು ಅವರು. ಯಾರು? ಪೀಪಲ್ಸ್. ಆ್ಯಂಡ್ ಆಲ್ಸೋ ಹೆದರಿದ್ರು. ಏನಂತ ಹೆದರಿದ್ರು? ಅಜ್ಜಿ ಒಂದಿನ ಬೀಳ್ತಾರ ಅಂತ ಹೆದರಿದ್ರು. ಅದೇ ಕೋಇನ್ಸಿಡೆಂಟ್ ಆಗಿ ಏನಾಗುತ್ತೆ ಅಂದ್ರೆ ಒನ್ ಡೇ ಶಿ ಕ್ಲೈಮ್ಡ್ ಎ ಟ್ರೀ ಬಟ್ ಶಿ ಕುಡಂಟ್ ಕಮ್ ಡೌನ್. ಏನಾಗುತ್ತೆ ಅಂತಂದ್ರೆ ಅವಳು ಒಂದಿನ ಮರವನ್ನು ಏರಿದ್ಲು, ಬಟ್ ಅವಳು ತೆಳಗ್ ಬರಲಿಲ್ಲ ಅಂದ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಅವಳು ಕಾಣೆ ಆದ್ಲು ಅಂತ ಅಲ್ಲ, ಅವಳು ಮರವನ್ನು ಏರುವಾಗ ಯಾವ ಎನರ್ಜಿ ಇತ್ತಲ್ಲ ಅವಳಿಗೆ, ಇಳಿಯುವಾಗ ಆ ಎನರ್ಜಿ ಅವಳಲ್ಲಿ ಇರಲಿಲ್ಲ. ಹಂಗಾಗಿ ಅವಳು ಇಳಿಲಿಲ್ಲ, ಒಂದಿನ ಇಳಿಲಿಲ್ಲ. ಏನಾಗುತ್ತೆ? ಅವಳ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಬಟ್ ಆಫ್ಟರ್ ರೆಸ್ಕ್ಯೂ ಅಂತಂದ್ರೆ ಅವಳನ್ನ ರಕ್ಷಣೆ ಮಾಡಿದ್ರು. ಯಾರು ರಕ್ಷಣೆ ಮಾಡಿದ್ರು? ಯಾರ್ಯಾರು ಏನೇನು ಅಂದಿರ್ತಾರಲ್ಲ ಡಿಸ್ಗ್ರೇಸ್ಫುಲ್ ಅಂತ, ಅವರ ರಕ್ಷಣೆ ಮಾಡಿದ್ರು. ಯಾರ್ಯಾರು? ಫ್ಯಾಮಿಲಿ ಮೆಂಬರ್ಸ್, ನೇಬರ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ದ ಪೀಪಲ್ಸ್. ಫ್ಯಾಮಿಲಿ ಮೆಂಬರ್ಸು, ನೇಬರ್ಸ್ ಅಂತಂದ್ರೆ ಇಲ್ಲೇ ಸಂಬಂಧಿಕರು ಮತ್ತು ನೆರೆಹೊರೆಯದವರು ಮತ್ತು ಅಲ್ಲಿ ಸುತ್ತಮುತ್ತ ಏನೇನು ಜನ ಇರ್ತಾರಲ್ಲ ಅವರಕ್ಕಿನ್ನ ರೆಸ್ಕ್ಯೂ ಮಾಡಿದ್ರು, ಅಂದ್ರೆ ರಕ್ಷಣೆ ಮಾಡಿದ್ರು. ಎಲ್ಲಿಂದ? ಮರದಿಂದ. ಅವಳಿಗೆ ಹತ್ತೋಬೇಕಾದ್ರೆ ಇರೋ ಹುಮ್ಮಸ್ಸು ಮತ್ತು ಎನರ್ಜಿ ಇಳಿಯೋಬೇಕಾದ್ರೆ ಇರಲಿಲ್ಲ. ಅಲ್ಲೇ ಅವಳು ಕುತ್ಕೊಂಡ್ಬಿಟ್ಟಿದ್ಲು. ನನ್ನ ಕೈಯಲ್ಲಿ ಇಳಿಯೋಕ್ಕಾಗಲ್ಲ ಅಂತ ಮೇಲೆ ಕಡೆನೇ ಕುತ್ಕೊಂಡ್ಬಿಟ್ಲು ಅವಳು. ಯಾರು? ಅಜ್ಜಿ ಕುತ್ಕೊಂಡಿದ್ಲು. ಅಕ್ಕಿ ಸಹಾಯಕ್ಕೆ ಯಾರ್ಯಾರು ಬಂದರು? ನೆರೆಹೊರೆಯದವರು ಮತ್ತು ಸಂಬಂಧಿಕರು ಮತ್ತು ಜನರು, ಅಲ್ಲಿ ಸುತ್ತಮುತ್ತ ಯಾರ್ಯಾರು ಜನ ಇರ್ತಾರಲ್ಲ ಅವರು ಬಂದರು. ಯಾರ ಸಹಾಯಕ್ಕೆ? ಅಜ್ಜಿ ಸಹಾಯಕ್ಕೆ. ಅದನ್ನ ಇಳಿಸಿದ ಮೇಲೆ ಡಾಕ್ಟರ್ ಕರೆದ್ರು ಅವ್ರು. ಯಾರು? ಪೀಪಲ್ಸ್ ವೇರ್ ಕಾಲ್ಡ್ ಡಾಕ್ಟರ್. ಆ್ಯಂಡ್ ಡಾಕ್ಟರ್ ಟುಕ್ ಗ್ರ್ಯಾನೀಸ್ ಟೆಂಪ್ರೇಚರ್. ಇಲ್ಲಿ ಏನಾಗುತ್ತೆ ನೋಡ್ರಿ, ಗ್ರ್ಯಾನೀಸ್ ಟೆಂಪ್ರೇಚರ್ ಯಾರು ತೊಗೊಂಡ್ರು? ಡಾಕ್ಟರ್ ಬಂದು ಗ್ರ್ಯಾನೀಸ್ ಟೆಂಪ್ರೇಚರ್ ಅಂದ್ರೆ ಇಲ್ಲಿ ನಥಿಂಗ್ ಬಟ್ ದ BP, ಬ್ಲಡ್ ಪ್ರೆಷರ್, ಏನೇನು ಹೆಲ್ತ್ ಕಂಡೀಷನ್ ಚೆಕ್ ಮಾಡಿದ್ಲು. ಆ್ಯಂಡ್ ಫೈನಲಿ ಡಾಕ್ಟರ್ ವೇರ್ ರೆಕಮೆಂಡೆಡ್ ಆ್ಯಸ್ ಗ್ರ್ಯಾನಿ ಹ್ಯಾಸ್ ಟು ಟುಕ್ ಒನ್ ವೀಕ್ ಆಫ್ ಬೆಡ್ ರೆಸ್ಟ್. 1 week ಆಫ್ ಬೆಡ್ ರೆಸ್ಟನ್ನು ಗ್ರ್ಯಾನಿ ಇವಾಗ ತೊಗೋಬೇಕು. ಅಂದಾಗಲೇ ಅವಳು ಆರೋಗ್ಯ ಸ್ಥಿತಿ ಏನೈತಲ್ಲ ಅದು ಸಹಜ ಸ್ಥಿತಿಗೆ ಬರೋಕ್ಕೆ ಕಾರಣ ಆಗುತ್ತೆ. 1 week ಆಫ್ ಬೆಡ್ ರೆಸ್ಟ್ ತೊಗೊಂಡ್ರಷ್ಟೇ ಅವಳು ಸಹಜ ಸ್ಥಿತಿಗೆ ಅವಳ ಆರೋಗ್ಯ ಬರ್ತೈತಿ. ಇಲ್ಲಾಂದ್ರೆ ಏರುಪೇರಾಗಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ರೆಕಮೆಂಡ್ ಮಾಡಿದ್ರು ಅವರು. ಏನು ಮಾಡಿದರು? ಹೇಳಿದರು. ಯಾರು? ಡಾಕ್ಟರ್ ಅವರು. ಟೆಂಪ್ರೇಚರ್ ತೊಗೊಂಡು ಅವಳದೆಲ್ಲ ಆರೋಗ್ಯ ಎಲ್ಲ ಚೆಕ್ ಮಾಡಿದ ಮೇಲೆ ಏನಂತ ಹೇಳಿದ್ರು? ಗ್ರ್ಯಾನಿ ಹ್ಯಾಸ್ ಟು ಟುಕ್ 1 week ಆಫ್ ಬೆಡ್ ರೆಸ್ಟ್. ಅವಳು 1 week ಬೆಡ್ ರೆಸ್ಟ್ ತೊಗೋಬೇಕು, ಇಲ್ಲ ಅಂತಂದರೆ ಅವಳ ಆರೋಗ್ಯದಲ್ಲಿ ಏರುಪೇರು ಆಗೋದು
ಅದು ಕಟ್ಟಿಟ್ಟ ಬುತ್ತಿ, ಅದನ್ನ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಇನ್ ಕೇಸ್ ಅವಳು ಏನಾದರೂ ಮರವನ್ನು ಹತ್ತಿದ್ಲು ಅಂತಂದರೆ ಅವಳ ಆರೋಗ್ಯದಲ್ಲಿ ಏರುಪೇರು ಆಗುತ್ತಾ ಅಂತ ಅಂದರು. ಯಾರು? ಡಾಕ್ಟರ್ ಅಂತಂದ್ರು. ಅವಳು ಇವಾಗ 1 ವೀಕ್ ಬೆಡ್ ರೆಸ್ಟ್ ಹೋಗ್ಬೇಕು. ಬಟ್ ಗ್ರ್ಯಾನಿ ಫೀಲ್ಸ್ 1 ವೀಕ್ ಆಫ್ ಬೆಡ್ ರೆಸ್ಟ್ ಆಸ್ ಎ ಹೆಲ್. ಇದು ನೋಡ್ರಿ ಮೇನ್ ಥಿಂಗ್. ಇಲ್ಲೇ ಸ್ಟೋರಿ ಟರ್ನ್ ಇದು ಪೋಯಮ್ ಏನು ಟರ್ನ್ ಆಗೋ ಪಾಯಿಂಟ ಇದು. ಇಲ್ಲೇ ಏನಂತ ಫೀಲ್ ಮಾಡ್ಕೊಳ್ಳೋಳು? ಹೆಲ್ ಅಂದ್ರೆ ಏನು? ಅಲ್ಲಿ ಏನಂತ ಫೀಲ್ ಮಾಡ್ಕೊಂಡ್ಲವಳು? ನರಕ. ಗ್ರ್ಯಾನಿ ಫೀಲ್ಸ್ 1 ವೀಕ್ ಆಫ್ ಬೆಡ್ ರೆಸ್ಟ್ ಆಸ್ ಎ ಹೆಲ್. ಅದು 1 ವೀಕ್ ಬೆಡ್ ರೆಸ್ಟ್ ಏನಿತ್ತಲ್ಲ, ಅವಳಿಗೆ ಹೆಂಗೆ ಅನ್ಸಾಕುತ್ತಲು ಅಂತಂದ್ರೆ ಅವಳು ನರಕದಾಗ ಇದ್ದಂಗೆ ಅನ್ಸಾಕುತ್ತಿತ್ತು ಆಕೆಗೆ. ಯಾರಿಗೆ? ಗ್ರ್ಯಾನಿಗೆ. ಗ್ರ್ಯಾನಿಗೆ? ಪೋಯೆಟ್ ಅವ್ರ ಗ್ರ್ಯಾನಿಗೆ. ಅದಕ್ಕೆ ಅವಳು ಏನಂತ ಅಂದ್ಲು, ಇದು ನನ್ನ ಕೈಯಕ್ಕೆ ಆಗಲ್ಲ ಅಂತ ಅಂದ್ಲು ಅವಳು. ಯಾರಿಗೆ? ಪೋಯೆಟ್ ಅವ್ರ ತಂದೆ ಏನಾಗ್ಬೇಕು? ಗ್ರ್ಯಾನಿಗೆ ಮಗ ಆಗ್ಬೇಕಲ್ಲ. ಗ್ರ್ಯಾನಿ ಮಗ ಪೋಯೆಟ್ ಅವ್ರ ತಂದೆನ. ಯಾಕಂದ್ರೆ ಗ್ರ್ಯಾನಿಗೆ ಮೊಮ್ಮಗ ಯಾರಿಲ್ಲ? ಪೋಯೆಟ್, ನರೇಟರ್, ಆಥರ್. ಯಾರವರು? ರಸ್ಕಿನ್ ಬಾಂಡ್ ತಂದೆಗೆ ಗ್ರ್ಯಾನಿ ಏನು ಮಾಡಿದ್ರು? ಡಿಮ್ಯಾಂಡ್ ಮಾಡಿದ್ರು. ಈಗ ಏನಂತ ಡಿಮ್ಯಾಂಡ್ ಮಾಡಿದ್ರು? ಯು ಹ್ಯಾವ್ ಟು ಬಿಲ್ಡ್ ಅ ಟ್ರೀ ಟಾಪ್ ಹೌಸ್ ಆನ್ ದಿ ಟ್ರೀ ಅಂತಂತಂದು. ನೀನು ಇವಾಗ ನನ್ನ ಕೈಯಲ್ಲಿ ಆಗುವಲ್ದು, ನೆಲದ ಮೇಲೆ ಮಲ್ಗಕ್ಕೆ ಬೆಡ್ ರೆಸ್ಟ್ ತೊಗೊಳಕ್ಕೆ ಆಗುವಲ್ದು. ಇದು ಇಟ್ ಈಸ್ ಹೈಲಿ ಇಂಪಾಸಿಬಲ್ ಅಂತ ಅಂದ್ಲು. ಇದು ಅಸಾಧ್ಯವಾದ ಮಾತಿದೆ ನನಗೆ ಬೆಡ್ ರೆಸ್ಟ್ ತೊಗೊಳಕ್ಕೆ. ಯಾಕಂದ್ರೆ ನಂದು ರೂಟೀನ್ ಏನಿತ್ತು, ನಾ ಡೈಲಿ ಮರವನ್ನು ಏರಿ ಇಳಿಯೋದೇ ನನ್ನ ರೂಟೀನ್. ಬಟ್ ಅದನ್ನು ಬಿಟ್ಟು ನನ್ನ ಕೈಯಾಗಿ ಇರೋಕ್ಕಾಗಲ್ಲ. ಹಾಗಾಗಿ ನಾನು ಬೆಡ್ ರೆಸ್ಟ್ ತೊಗೊಳಕ್ಕಾಗಲ್ಲ. ಯು ಮಸ್ಟ್ ಹ್ಯಾವ್ ಟು ಬಿಲ್ಡ್ ಅ ಟಾಪ್ ಟ್ರೀ ಹೌಸ್. ಮರದ ಮೇಲೆ ಒಂದು ಮನೆಯನ್ನು ನಿರ್ಮಿಸಬೇಕು ಅಂತ ಡಿಮ್ಯಾಂಡ್ ಮಾಡಿದರು. ಯಾರಿಗೆ? ರಸ್ಕಿನ್ ಬಾಂಡ್ ಅವ್ರ ತಂದೆಗೆ. ಯಾರು? ರಸ್ಕಿನ್ ಬಾಂಡ್ ಅವ್ರ ಅಜ್ಜಿ ರಸ್ಕಿನ್ ಬಾಂಡ್ ಅವ್ರ ತಂದೆಗೆ ಡಿಮ್ಯಾಂಡ್ ಮಾಡಿದ್ರು. ಈಗ ಯಾರು? ರಸ್ಕಿನ್ ಬಾಂಡ್ ಅವ್ರ ಅಜ್ಜಿ ಏನಿದಾರಲ್ಲ, ರಸ್ಕಿನ್ ಬಾಂಡ್ ಅವ್ರ ತಂದೆಗೆ ಡಿಮ್ಯಾಂಡ್ ಮಾಡಿದ್ರು. ಏನಂತ? ಯು ಮಸ್ಟ್ ಹ್ಯಾವ್ ಟು ಬಿಲ್ಡ್ ಅ ಟ್ರೀ ಟಾಪ್ ಹೌಸ್ ಆನ್ ದಿ ಟ್ರೀ. ಮನೆಯ ಮೇಲೆ ನೀವೊಂದು ಮರದ ಮೇಲೆ ನೀವೊಂದು ಮನೆಯನ್ನು ನಿರ್ಮಿಸಬೇಕು. ಅಂದಾಗ ನಾನು ಅಲ್ಲಿ ಹೋಗಿ ಕುತ್ಕೊಂಡಾಗಲೇ ನನಗೆ ಸಮಾಧಾನ ಆಗೋದು, ನನಗೆ ಮರ ಏರಿದ್ದೀನಿ ಅಂತ ಅನಿಸೋದು, ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲೇ ಸಿಗುತ್ತೆ. ನನಗೆ ಇಲ್ಲಿ ಬೆಡ್ ರೆಸ್ಟ್ ತೊಗೊಂಡ್ರೆ ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ನಾನು ಕಂಫರ್ಟ್ ಝೋನ್ ಒಳಗೆ ಅದನಿ ಅಂತಲೂ ಅನ್ಸಂಗಿಲ್ಲ ನನಗೆ. ಹಾಗಾಗಿ ನಾ ಮರವನ್ನು ಯಾವುದೇ ಕಾರಣ ಆದರೂ ಇವತ್ತು ಏರಲೇಬೇಕು ಅಂತಂತಂದು ಏನು ಮಾಡಿದ್ರು? ಅವರು ಡಿಮ್ಯಾಂಡ್ ಮಾಡಿದ್ರು. ಆ ಡಿಮ್ಯಾಂಡ್ ಮಾಡಿದ ತಕ್ಕಂಗೆ ಅವ್ರು ಏನು ಮಾಡಿದ್ರು? ಈಸ್ ಫಾದರ್ ಬ್ಯೂಟಿಫುಲಿ ಮೇಡ್ ದ ವರ್ಕ್ ಆಫ್ ವಾಟ್ ದ ಗ್ರ್ಯಾನಿ ವಾಸ್ ಸೆಡ್. ಏನಂತ ಇಲ್ಲಿ ಏನಾಗತ್ತೆ? ಅವರು ಜವಾಬ್ದಾರಿಯುತವಾಗಿ ಅವ್ರೇನು ಹೇಳಿದ್ರಲ್ಲ, ಅದು ಜವಾಬ್ದಾರಿಯುತವಾಗಿ ನಡೆಸ್ಕೊಟ್ರು. ಯಾರು? ರಿಚರ್ಡ್ ರಸ್ಕಿನ್ ಬಾಂಡ್ ಅವರ ತಂದೆ. ಅವರು ಹೇಳಿರ್ತಕ್ಕಂತೆ ಮರದ ಮೇಲೆ ಒಂದು ಮನೆ ನಿರ್ಮಾಣ ಮಾಡಿದರು. ದ ಹೌಸ್ ಈಸ್ ಫಿಲ್ಡ್ ವಿತ್ 1 ವಿಂಡೋ ಆ್ಯಂಡ್ 2 ಡೋರ್. ಅದು ಮನೆ ಹೆಂಗಿತ್ತು ಅಂತಲೂ ಡಿಸ್ಕ್ರೈಬ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಹೆಂಗಿತ್ತಂದ್ರೆ 1 ಕಿಟಕಿ ಮತ್ತು 2 ಬಾಗಿಲ ಇದ್ದು ಆ ಮನೆಗೆ. ಯಾವ ಮನೆಗೆ? ಅವ್ರ ಅಜ್ಜಿ ಏನು ಹೇಳಿರ್ತಾರಲ್ಲ ಆ ಮನೆಗೆ ಅದ್ರ ತಕ್ಕಂಗೆ ಅವ್ರು ಮನೆ ನಿರ್ಮಾಣ ಮಾಡಿದರು. ಎಲ್ಲೇ? ಮರದ ಮೇಲೆ. ಆ ಮರಕ್ಕೆ ಏನೇನಿತ್ತು ಅಂದ್ರೆ 1 ವಿಂಡೋ 2 ಡೋರ್ ಇತ್ತು. ಅದು ಮನೇನ ನಿರ್ಮಿಸಿದ್ರು ಅವ್ರು. ಯಾಕಂದ್ರೆ ಅವ್ರ ತಾಯಿಗೋಸ್ಕರ ಅವ್ರ ಮನೇನ ನಿರ್ಮಿಸಿದ್ರು. ನಾವು ಎಟ್ ದ ಎಂಡ್ ಆಫ್ ದಿ ಪೋಯಮ್ ವಾಟ್ ಹ್ಯಾಪನ್ಸ್ ಹಿಯರ್? ನಾವು ದ ಗ್ರ್ಯಾಂಡ್ ಮದರ್ ವಾಸ್ ಲಿವಿಂಗ್ ಹ್ಯಾಪಿಲಿ ಇನ್ ದ ಹೌಸ್ ವೇರ್ ದ ಹೌಸ್ ವಾಸ್. ಎಲ್ಲೈತೆ ಮನೆ? ಈಗ ಮರದ ಮೇಲೆ ಏನೈತೆ ಮನೆ ಈಗ ಆ ಮನೆ ಒಳಗೆ ಈಗ ಅವರು ಸಂತೋಷದಿಂದ ಬದುಕಾಕೋತಾರೆ, ಸಂತೋಷದಿಂದ ಜೀವನ ಮಾಡಾಕೋತ್ಲು. ಯಾರು? ಪೋಯೆಟ್ ಅವ್ರ ಅಜ್ಜಿ. ಯಾರು ಪೋಯೆಟ್ ಅವ್ರ ಅಜ್ಜಿ? ಈಗ ಪೋಯೆಟ್ ಅಂದ್ರೆ ಯಾರಿಲ್ಲ? ರಸ್ಕಿನ್ ಬಾಂಡ್ ಅವರು ಅಜ್ಜಿ ಸಂತೋಷದಿಂದ ಜೀವನ ಮಾಡಾಕೋತ್ರು. ಎಲ್ಲೇ? ಟ್ರೀ ಟಾಪ್ ಹೌಸ್ ಮೇಲೆ. ಆ ಹೌಸ್ ಏನಿತ್ತಲ್ಲ ಆನ್ ದಿ ಟ್ರೀ, ಆ ಮನೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡಾಕೋತಾರೆ. ಯಾಕಂದ್ರೆ ನಾವು ಫೈನಲಿ ಅವರ್ ಡ್ರೀಮ್ ಕೇಮ್ ಟ್ರೂ. ಅವ್ರ ಡ್ರೀಮ್ ಏನಂತ ಇತ್ತು? ಡೈಲಿ ನಾ ಮರವನ್ನು ಏರಬೇಕು. ಬಟ್ ಪರ್ಮನೆಂಟಾಗಿ ಅವ್ರ ಮರದ ಮೇಲೇನೆ ಕುತ್ಕೊಂಡ್ರು. ಹೆಂಗೆ ಕುತ್ಕೊಂಡ್ರು ಅವರು? ಅವ್ರು ಡಿಮ್ಯಾಂಡ್ ಮಾಡಿದ್ದಕ್ಕೆ, ಮಗನಿಗೆ ಡಿಮ್ಯಾಂಡ್ ಮಾಡಿದ್ದಕ್ಕೆ ಮಗ ತಾಯಿ ಹೇಳ್ದಂಗೆ ಅವ ಮರದ ಮೇಲೆ ಮನೆ ನಿರ್ಮಿಸಿದ. ಹಂಗಾಗಿ ಏನಾಗುತ್ತೆ ರೀ ಇಲ್ಲೇ? ಎಸ್ ಆರ್ ನೋ? ಅವ್ರ ತಾಯಿ ಹೇಳಿರ್ತಾರಿಲ್ರಿ ಏನಂತ? ಮಗನೇ ನೀನು ನನಗೆ ಒಂದು ಮನೆಯನ್ನು ನಿರ್ಮಿಸಾಕಲೇಬೇಕು, ನಿರ್ಮಾಣ ಮಾಡಲೇಬೇಕು ನೀ ಮರದ ಮೇಲೆ, ಅಂದಾಗಲೇ ನಾನು ಬದುಕಕ್ಕೆ ಸಾಧ್ಯ, ಇಲ್ಲಾಂದರೆ ನಾನು ಬದುಕೋಂಗಿಲ್ಲ ಅಂತಂದು ನಾನು ಮಾನಸಿಕವಾಗಿ ಕುಗ್ಗೋಗ್ತೀನಿ ಅಂತ ಅಂದ್ಲು. ಯಾರು? ಅಜ್ಜಿ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಜ್ಜಿ? ಆ ಪೋಯೆಟ್ ಅವ್ರ ತಂದೆ. ಯಾರು? ರಸ್ಕಿನ್ ಬಾಂಡ್ ಅವ್ರ ತಂದೆ ಇರ್ತಾರಲ್ಲ, ಆ ರಸ್ಕಿನ್ ಬಾಂಡ್ ಅವ್ರ ತಂದೆನ ಅಜ್ಜಿ ಮಗ ಆಗಿರ್ತಾನೆ ಇಲ್ಲಿ.
ಯಾಕಂದ್ರೆ ರಸ್ಕಿನ್ ಅಜ್ಜಿ ಮೊಮ್ಮಗ ಯಾರಿಲ್ಲೇ ರಸ್ಕಿನ್ ಬಾಂಡ್, ನರೇಟರ್, ಆ ಆಥರ್ ಹೂ ಆ ಪರ್ಸನ್ ಒನ್ ಹೂ ರಿಟರ್ನ್ ದಿಸ್ poem ರಸ್ಕಿನ್ ಬಾಂಡ್, ಅವ್ರ ಮೊಮ್ಮಗನೇ ರಸ್ಕಿನ್ ಬಾಂಡ್ ಆಗಿರ್ತಾನೆ. ದಿಸ್ ಇಸ್ ಆಲ್ ಅಬೌಟ್ ದ poem A Grandma Climbs a Tree. Here what we are discussed, we are discussed about the grandmother and how the memories and as well as childhood about the grandmother, and also how the grown up women ಅಂದ್ರೆ ಯಾರ್ರಿ ಇಲ್ಲೇ ಗ್ರ್ಯಾಂಡ್ ಮದರ್ ಇಲ್ಲೇ, ಹೌ ಶಿ ಕಂಟಿನ್ಯೂಸ್ ಅ ಚೈಲ್ಡಿಶ್ ಹ್ಯಾಬಿಟ್ಸ್ ಅಂತಂದ್ರೆ ಏನ್ರಿ ಇಲ್ಲೇ ಮರವನ್ನು ಏರೋದೇ ಅವಳದು ಚೈಲ್ಡಿಶ್ ಹ್ಯಾಬಿಟ್ ಆಗಿತ್ತು. ಅವಳು ಬಾಲಕಿ ಇದ್ದಾಗಲೇ ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಲು. ಏನಂತ ಅಭ್ಯಾಸ ಮಾಡ್ಕೊಂಡಿದ್ಲು, ಮರವನ್ನು ಏರೋದೇ ಒಂದು ಅಭ್ಯಾಸ ಮಾಡ್ಕೊಂಡಿದ್ರು. ಹಂಗಾಗಿ ಚೈಲ್ಡಿಶ್ ಹ್ಯಾಬಿಟ್ ಆಗಿತ್ತಿಲ್ಲ. ನೆಕ್ಸ್ಟ್ ಡಿಸೈರ್, ಅವಳದು ಆಸೆ ಏನಿತ್ತಲ್ಲ ಮರದ ಮೇಲೆ ಇರೋದು, ಅದು ಫುಲ್ಫಿಲ್ ಆಯ್ತು. ಆ್ಯಂಡ್ ನಾವ್ ಶಿ ಈಸ್ ಹ್ಯಾಪಿಲಿ ಲಿವಿಂಗ್ ಆನ್ ದಿ ಟ್ರೀ ಟಾಪ್ ಹೌಸ್. ಆ ಆ ಮರದ ಮೇಲೆ ಏನು ನಿರ್ಮಿಸಿದ್ರಲ್ಲ ಆ ಮನೆಯಲ್ಲಿ ಅವಳು ಆರಾಮಾಗಿ ಇವಾಗ ಸಂತೋಷವಾಗಿ ಜೀವನ ಕಳೆಯಾಕೋತ್ಲು. ದಿಸ್ ಈಸ್ ಆಲ್ ಅಬೌಟ್ ದ poem A Grandma Climbs a Tree written by ರಸ್ಕಿನ್ ಬಾಂಡ್. ಓಕೆ, ಥ್ಯಾಂಕ್ ಯು.